45 ವರ್ಷಗಳ ಹಿಂದೆ ಕೈರಂಗಳ ಮತ್ತು ಬಾಳೆಪೂಣಿ ಸಂಘ ಬಂಟ್ವಾಳದಲ್ಲಿ ಬೇರೆ ಬೇರೆಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. 1976ನೇ ಇಸ್ವಿಯಲ್ಲಿ ಕೈರಂಗಳ ಮತ್ತು ಬಾಳೆಪೂಣಿಯನ್ನು ವಿಲೀನಗೊಳಿಸಿ ಮುಂದೆ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಎಂದು ಪ್ರಾರಂಭಗೊಂಡಿತು. ಹಿಂದೆ ಆರ್ಥಿಕ ವ್ಯವಸ್ಥೆ ಬಹಳಷ್ಟು ಹದಗೆಟ್ಟಿತ್ತು. ಹಳ್ಳಿ ಜನರು ಆರ್ಥಿಕವಾಗಿ ಬಲಿಷ್ಠರಾಗಬೇಕು, ಕೃಷಿ ರೈತರು ಅಭಿವೃದ್ಧಿಯಾಗಬೇಕು ಎನ್ನುವ ಮೂಲ ಉದ್ದೇಶವನ್ನು ಮನದಲ್ಲಿಟ್ಟುಕೊಂಡು ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತವನ್ನು 1976ರಂದು ಆಗಿನ ಹಿರಿಯರು ಸ್ಥಾಪಿಸಿದ್ರು. ಪ್ರಾರಂಭದಲ್ಲಿ ಕಡಿಮೆ ಸದಸ್ಯರನ್ನು ಒಳಗೊಂಡ ಈ ಸಂಸ್ಥೆ ಇದೀಗ 2343 ಜನ ಸದಸ್ಯರನ್ನು ಒಳಗೊಂಡಿದೆ. ಸದ್ಯ ಕೆ ಮಹೇಶ್ ಚೌಟ ಅವರ ಅಧ್ಯಕ್ಷತೆಯಲ್ಲಿ ಪ್ರಾಮಾಣಿಕವಾಗಿ ಜನರ ಅಭಿವೃದ್ಧಿಯ ಜೊತೆಗೆ ಸಂಸ್ಥೆಯ ಏಳಿಗೆಗಾಗಿ ಕಾರ್ಯನಿರ್ವಹಿಸಿಕೊಂಡು ಬರ್ತಿದ್ದು, ಹಳ್ಳಿ ಜನತೆಗೆ ಕೈಗೆಟಕುವ ದರದಲ್ಲಿ ಪ್ರತಿಯೊಂದು ದಿನಬಳಕೆ ವಸ್ತುಗಳನ್ನು ಕೊಡಬೇಕೆಂಬ ಮಹತ್ತರ ಗುರಿಯನ್ನು ಇಟ್ಟುಕೊಂಡಿದೆ. ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ. ಅನುಭವವುಳ್ಳ ಆನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಟ್ರೈನಿಂಗ್ ನೀಡಲಾಗುವುದು. ಪ್ರವೇಶಾವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣೆ ಮಾಡಿಸಿಕೊಳ್ಳಿ. ಪ್ರವೇಶ ಶುಲ್ಕದ ದರವನ್ನು ಕಡಿತಗೊಳಿಸಲಾಗಿದೆ. ಕೂಡಲೇ ಸಂಪರ್ಕಿಸಿ 6366810646 9632016352. ಅರುಣ್ ಜುವೆಲ್ಲರ್ಸ್ ವಿನೂತನ ಮಾದರಿಯ ಚಿನ್ನಾಭರಣಗಳು, ಆಕರ್ಷಕ ಮಳಿಗೆ, ಸೌಂದರ್ಯ ಹೆಚ್ಚಿಸೋ ಡಿಫರೆಂಟ್ ಡಿಸೈನ್ ಬಳೆಗಳು, ಕಿವಿಯೋಲೆಗಳು, ಉಂಗುರಗಳು, ಮಲ್ಲಿಗೆ ಶೈಲಿಯ ಮಾಲೆಗಳು, ನಿಮ್ಮ ಅಂದವನ್ನ ವರ್ಣಿಸೋ ಲೈಟ್ ವೈಟ್ ನೆಕ್ಲೆಸ್ಗಳು, ಆಂಟಿಕ್ ಹಾರಗಳು, ಮುತ್ತಿನ ಚೈನ್ಗಳು ನಮ್ಮಲ್ಲಿವೆ. ಪುಟಾಣಿ ಮಕ್ಕಳಿಗೊಬ್ಬುವ ಕಿವಿಯೋಲೆಗಳು, ಬೆಳ್ಳಿಯ ದೀಪ ಸಾಮಗ್ರಿಗಳು, ಎಕ್ಸ್ಕ್ಲೂಸಿವ್ ವಿನ್ಯಾಸದ 916 ಹೋಲ್ಮಾರ್ಕ್ ಪ್ರಾಮಾಣಿಕೃತ ಕರಿಮಣಿ ಕಂಠಿಗಳ ವಿನೂತನ ಸಂಗ್ರಹ ಲಭ್ಯವಿದೆ. 45 ವರ್ಷಗಳ ಗ್ರಾಹಕರ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಎಂದೇ ಭೇಟಿ ನೀಡಿ. ಗೋಲ್ಡನ್ ಸಿಲ್ವರ್ ಪ್ರೀಶಿಯಸ್ ಸ್ಟೋನ್ ಆರ್ಟಿಕಲ್ಸ್, ಅರುಣ್ ಜುವೆಲ್ಲರ್ಸ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರು. ಕೂಡಲೇ ಡಯಲ್ ಮಾಡಿ 9844116515 082424219993 24444193. ಸಮಾಜದ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಸಹಕಾರಿ, ಸುಧಾರಿತ ತಂತ್ರಜ್ಞಾನಗಳ ಬಳಕೆ, ಗ್ರಾಹಕರಿಗೆ ತ್ವರಿತ ಸೇವೆ, ಸ್ವಾರ್ಥರಹಿತ ಸರ್ವೋತ್ಕೃಷ್ಟ ಗ್ರಾಹಕ ಕಾರ್ಯ ಇದೇ ಈ ಹೊತ್ತಿನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾಚಾರ್ಯ. ಇವತ್ತು ನಾವಿರುವಂಥದ್ದು ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತದಲ್ಲಿ. ನಮ್ಮ ಜೊತೆ ಇಲ್ಲಿನ ಅಧ್ಯಕ್ಷರಾದಂತಹ ಮಹೇಶ್ ಚೌಟ ಇದ್ದಾರೆ, ಜೊತೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಪ್ರಭಾವತಿ ಇದ್ದಾರೆ. ಬನ್ನಿ ಅವರನ್ನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ನಿಮ್ಗಿಬ್ಬರಿಗೂ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಧನ್ಯವಾದ. ಈಗ ನಾನು ಮೊದಲದಾಗಿ ಈ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ಯಾವಾಗ ಸ್ಥಾಪನೆ ಆಯಿತು ಮತ್ತು ಇದರ ಸಂಸ್ಥಾಪಕರು ಯಾರಾಗಿದ್ದರು? ಇದು 1976ನೇ ಇಸ್ವಿಯಲ್ಲಿ ಮರ್ಜ್ ಆದದ್ದು. ಕೈರಂಗಳ ಬೇರೆ ಇತ್ತು, ಬಾಳೆಪುಣಿ ಬೇರೆ ಇತ್ತು. 76ನೇ ಇಸ್ವಿಯಲ್ಲಿ ಕೈರಂಗಳ ಮತ್ತು ಬಾಳೆಪುಣಿ ಮರ್ಜ್ ಆಗಿ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಅಂತ ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಶುರುವಾಗುವಾಗ ಆ ಫಸ್ಟ್ ಹಿನ್ನೆಲೆಯಲ್ಲಿ ತುಂಬ ಹಿರಿಯರು ಇದರ ಅಧ್ಯಕ್ಷರು, ಕಾರ್ಯದರ್ಶಿಗಳು ಆಗಿದ್ದರು. ಈಗ 2015ರಿಂದ ನಾನು ಇದರ ಅಧ್ಯಕ್ಷನು, ಇವರು ಕಾರ್ಯದರ್ಶಿ ಆಗಿದ್ದಾರೆ. ಈಗ ನಮ್ಮದು 2ನೇ ಟರ್ಮು ಅಧ್ಯಕ್ಷ, ಮತ್ತು ಅವ್ರದ್ದು ನಿರಂತರ ಅವರು ಇದರ, ನಾವು ಅಧ್ಯಕ್ಷ ಕಾರ್ಯದರ್ಶಿಗಳು ಅಂದರೆ 2ನೇ ಟರ್ಮ್ ನಮ್ದು ನಡೀತಾ ಉಂಟು. ಈಗ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರ ಅಂತ ಹೇಳೋದು ಭಾಳ ಹಳೆಯ ಪದ್ಧತಿ ಅಲ್ವಾ. ನಾವು ಹೆಮ್ಮೆಯಿಂದ ಹೇಳ್ಬೋದು, ಕರ್ನಾಟಕ ರಾಜ್ಯದಲ್ಲಿ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಷ್ಟು ಸಹಕಾರ ಜೀವನ ಬೇರೆ ಜಿಲ್ಲೆಯಲ್ಲಿ ಇಲ್ಲ. ಸ್ವಲ್ಪ ಅಂಶ ಚಿಕ್ಕಮಗಳೂರಲ್ಲಿರ್ಬೋದು, ಸ್ವಲ್ಪ ಮಡಿಕೇರಿಯಲ್ಲಿರ್ಬೋದು, ಸ್ವಲ್ಪ ಉತ್ತರ ಕನ್ನಡ, ಚಿತ್ತೂರು, ಚಿಕ್ಕಮಗಳೂರು. ಇನ್ನಾಚೆ ದಕ್ಷಿಣ ಸಹಕಾರ ಅಂದರೆ ಅದೆಲ್ಲ ಒಬ್ಬನ ಸೊತ್ತಾಗಿದೆ. ಇದು ಹಾಗೆ ಇಲ್ಲ ಇಲ್ಲಿ. ಇದು ಸಹಕಾರಿಗಳಿಗಾಗಿ ಸಹಕಾರ ಮಾಡಲಿಕ್ಕೆ ಈ ಸಹಕಾರ ಸಂಸ್ಥೆ ಇರೋದು. ಇದು ಒಬ್ಬೊಬ್ಬನ ಸ್ವಾಯತ್ತ ಸಂಸ್ಥೆ ಅಲ್ಲ. ಅದರಿಂದ ಇದರ ಪ್ರಯೋಗವನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಇದರ ಉಪಯೋಗವನ್ನು ಹಳ್ಳಿ ಪ್ರದೇಶದಲ್ಲಿ ತುಂಬ ಸದುಪಯೋಗ ಮಾಡಿ ಹಳ್ಳಿಯ ಜೀವನ ಉತ್ತಮ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ನಡೆಸಿಕೊಂಡು ಹೋಗುವವರ ಮನೋ ಇಚ್ಛೆ ಸರಿ ಇದ್ದರೆ ಇದು ಹಳ್ಳಿಯನ್ನೇ ಬದಲಾವಣೆ ಮಾಡಲಿಕ್ಕೆ ಒಂದು ಮೂಲ ಕಾರಣ. ಇವತ್ತು ಬ್ಯಾಂಕ್ಗಳಿಗೆ ಪೈಪೋಟಿ ಕೊಡುವಂಥ ಮಟ್ಟದಲ್ಲಿ ಸಹಕಾರಿ ಸಂಸ್ಥೆಗಳು ಎಲ್ಲ ಇದೆ. ಎಲ್ಲ ಸಹಕಾರಿ ಸಂಸ್ಥೆಗಳು ಸ್ವಂತ ಆಸ್ತಿಯನ್ನು ಹೊಂದಿಕೊಂಡು ಅವರ ಸ್ವಂತ ಆರ್ಥಿಕ ಬಲದಿಂದಲೇ ನಡೆಸ್ತಾ ಇದ್ದಾರೆ. ಇದು ಹೆಮ್ಮೆಯ ಸಂಗತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ. ಈಗ ಈ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ಯಾವ ಒಂದು ಉದ್ದೇಶಕ್ಕಾಗಿ ಹುಟ್ಟಿಕೊಂಡಿದೆ? ನಿಮಗೆಲ್ಲ ತಿಳಿದಿರೋ ಹಾಗೆ ಹಿಂದೆ ಆರ್ಥಿಕ ವ್ಯವಸ್ಥೆ ಭಾರಿ ಕಷ್ಟ ಇತ್ತು ಹಳ್ಳಿಗಳಲ್ಲಿ. ದುಡ್ಡಿದ್ದವರ ಹತ್ರ ದುಡ್ಡಿತ್ತು, ದುಡ್ಡಿಲ್ಲದವನ ಹತ್ರ ದುಡ್ಡಿಲ್ಲ. ಮತ್ತು ದುಡ್ಡಿದ್ದವನ ಹಿಂಸೆ ದುಡ್ಡಿಲ್ಲದವನಿಗೆ ತುಂಬ ಇತ್ತು. 1 ರೂಪಾಯಿಗೆ 1 ರೂಪಾಯಿಯಷ್ಟು 100ಕ್ಕೆ 100 ಬಡ್ಡಿ ಕೊಟ್ಟು ಜೀವನ ನಡೆಸಿದವರಿದ್ದಾರೆ. ತನ್ನ ಭೂಮಿ ಮಠಗಳನ್ನು ಕಳ್ಕೊಂಡು ಹೋಗಿದ್ದಾರೆ. ಇವತ್ತಿಗೂ ಉಂಟು. ಉತ್ತರ ಕನ್ನಡಕ್ಕೆ ಹೋದರೆ ಇವತ್ತಿಗೂ ಉಂಟು. ಅದು ಇನ್ನೂ ನಿಲ್ಲಿಲ್ಲ, ಮೀಟ್ರ್ ದಡ್ಡಿ. ಸೊ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ್ರೆ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು ಅಂತ ಹಿಂದಿನವರು ತುಂಬ ಚಿಂತನೆ ಮಾಡಿದರು. ಭಾಳ ಚಿಂತನೆ ಮಾಡಿ ಅಲ್ಲಲ್ಲಿ ಸಹಕಾರಿ ಸಂಸ್ಥೆ ಅಂತ ಹುಟ್ಟು ಹಾಕಿ ಜನರಿಂದನೇ ದುಡ್ಡನ್ನು ಕಲೆಕ್ಟ್ ಮಾಡಿ ಸರ್ಕಾರ ಸ್ವಲ್ಪ ದುಡ್ಡನ್ನು ಸೇರಿಸಿಕೊಂಡು ಹಳ್ಳಿಯ ಜನಜೀವನಕ್ಕೆ ಉಪಯೋಗ ಆಗಲಿ ಅಂತ ಭತ್ತ ನಾಟಿ ಟೈಮಲ್ಲಿ ಅದಕ್ಕೆ ಸಹಾಯ, ಇನ್ನು ಅಡಿಕೆ ಕೊಯ್ಲಾದ ಕೂಡಲೇ ಅಡಿಕೆಯನ್ನು ಸಹಕಾರಿ ಸಂಸ್ಥೆಗೆ ಹಾಕಿ ಅಲ್ಲಿಂದ ದುಡ್ಡು ತೆಗೆಯುವ ವ್ಯವಸ್ಥೆ, ಹೀಗೆಲ್ಲ ನಡೀತಾ ಈ ಸಹಕಾರಿ ಸಂಸ್ಥೆ ತುಂಬ ಮುನ್ನಡೆಯಿತು. ಇಲ್ಲದರೆ ಖಂಡಿತ ಕಷ್ಟ ಇತ್ತು ಹಳ್ಳಿಯ ಜೀವನ. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಸಹಕಾರಿ ಸಂಸ್ಥೆಗಳು ಪ್ರತಿ ಮನೆ ಬಾಗಿಲಿಗೆ ತಟ್ಟಿ ನಿನಗೇನು ಬೇಕು ಕೊಡ್ತೇವೆ ನಾವು ಅಂತ ಹೇಳ್ತಾರೆ ಎಲ್ಲದಕ್ಕೂ. ನಾವು 3 ಗ್ರಾಮ ವ್ಯಾಪ್ತಿಯನ್ನು ಹೊಂದ್ತೇವೆ. ಕೈರಂಗಳ, ಬಾಳೆಪುಣಿ, ನರಿಂಗಾನ ಅಂತ. ಈ 3 ಗ್ರಾಮ ವ್ಯಾಪ್ತಿಯಲ್ಲೂ ನಮಗೆ ಶಾಖೆಗಳು ಉಂಟು ಎಲ್ಲ ಕಡೆ. ಇದಲ್ಲದೆ ನರಿಂಗಾನ ಗ್ರಾಮದಲ್ಲಿ ಒಂದು ಹೊಸತ್ತೊಂದು ಶಾಖೆಯನ್ನು ಮಾಡ್ತೇವೆ. ಇನ್ನೂ ಒಂದು ಹೊಸ ಶಾಖೆ ಮಾಡುವ ಅಂತ ಒಂದು ಯೋಜನೆಯಲ್ಲಿದ್ದೇವೆ. ಅದಾದ ಮೇಲೆ ಮತ್ತು ಎಲ್ಲ ಕಡೆ ನಮಗೆ ಆರ್ಥಿಕ ವ್ಯವಸ್ಥೆಯನ್ನು ಜನರಿಗೆ ಮುಟ್ಟಿಸಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಜನರಿಗೆ. ಹೌದು, ಎಲ್ಲ ವಿಷಯದಲ್ಲೂ. ಮತ್ತು ಜನರಿಗೆ ದಿನ ಬಳಕೆಗೆ ಏನು ಬೇಕು ಹಳ್ಳಿ ಜೀವನದಲ್ಲಿ ಪ್ರತಿಯೊಂದನ್ನು ಅವನಿಗೆ ಕೈಗೆ ಎಟಕುವ ದರದಲ್ಲಿ ಕೊಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಖಾಲಿ ಗೊಬ್ಬರ, ಕೀಟನಾಶಕ, ಬಿತ್ತನೆ ಬೀಜ ಅಲ್ಲ, ಅವನ ದಿನ ಬಳಕೆ ಏನು ಬೇಕಾದರೂ ಎಲ್ಲವನ್ನು ಕೈಗೆ ಎಟಕುವ ದರದಲ್ಲಿ. 1 ರೂಪಾಯಿ ಮಾಲನ್ನು 2 ರೂಪಾಯಿಗೆ ಮಾರೋದಲ್ಲ. ನಮಗೆ ನಮ್ಮ ಅಲ್ಲಿಯ ಬ್ರ್ಯಾಂಚ್ಗಳು ಅಲ್ಲಿಯ ನಮ್ಮ ಸಿಬ್ಬಂದಿಯ ಇದು ಖರ್ಚು ಹೋದರೆ ಸಾಕು. ನಮಗೆ ಆ ನಿಟ್ಟಿನಲ್ಲಿ ಮುನ್ನಡೆಸಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಖಂಡಿತು. ಹಳ್ಳಿ ಜೀವನದಲ್ಲಿ ನೋಡಿದರೆ ಕೊರೋನಾ ಅಷ್ಟು ದೊಡ್ಡ ಹೊಡೆತ ಬೀಳಲಿಲ್ಲ. ಯಾಕೆ ಅಂದರೆ ಹಳ್ಳಿಯ ಜೀವನಕ್ಕೆ ಪೇಟೆಯ ಉತ್ಪತ್ತಿಯ ಸ್ವಲ್ಪ ಪ್ರಮಾಣ ಕೊರೆ ಬಿದ್ದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಯಾಕೆಂದರೆ ಹಳ್ಳಿಯಲ್ಲಿ ವರ್ಷ ಪೂರ್ತಿ 12 ತಿಂಗಳು ಕೆಲಸ ಇಲ್ಲ. ಹಿಂದೆ ಆದರೆ ಹಳ್ಳಿ ಜೀವನ ಅಂದರೆ 12 ತಿಂಗಳು ಹಳ್ಳಿಯಲ್ಲೇ ಇರ್ತಿದ್ರು. ಈಗ ಹಳ್ಳಿಯಲ್ಲಿ 12 ತಿಂಗಳು ಇರೋದಿಲ್ಲ. ಅವನೇನೋ ಕೃಷಿ ಚಟುವಟಿಕೆ ಮುಗಿಸಿ ಮತ್ತೆ ನಡೆದಲ್ಲಿ ಬೇರೆ ಏನಾದರೂ ಆರ್ಥಿಕ ಅವನ ಸಬಲೀಕರಣಕ್ಕೆ ನಾಡ್ತಾನೆ. ಆ ಮಟ್ಟಿಗೆ ಒಂದು ಸ್ವಲ್ಪ ಹೊಡೆತ ಬಿದ್ದಿದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಯಾಕೆಂದರೆ ನಾವು ಕೊಡುವ ಸಾಲ ಹಳ್ಳಿಯಲ್ಲಿರೋ ಯಾವುದೇ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಅವನು ಪೇಟೆಯಲ್ಲಿ ದುಡಿಯೋ ಪಟ್ಟಣದ ದುಡ್ಡಿಗಲ್ಲ. ನಾವು ಕೊಡೋದು ಭತ್ತ ಬೆಳೀಲಿಕ್ಕೆ, ಕೃಷಿ ಅಕ್ಕಿ ಬೆಳೀಲಿಕ್ಕೆ, ಅಲ್ಲ ಹಾಗೆ ಅಡಿಕೆ ಬೆಳೀಲಿಕ್ಕೆ, ತೆಂಗಿನ ಬೆಳೀಲಿಕ್ಕೆ. ಸೊ ಯಾವುದಕ್ಕೆ ನೋಡಿ, ಇವತ್ತು ತೆಂಗಿಗೆ ಬೆಲೆ ಉಂಟು, ಅಡಿಕೆಗೆ ಬೆಲೆ ಉಂಟು. ಭತ್ತ ಹೇಗಿದ್ರು ಅವನು ಉಣ್ಣೋದು. ಅಂದರೆ ನಮಗೆ ಅಷ್ಟು ದೊಡ್ಡ ಸ್ವಲ್ಪ ಪ್ರಮಾಣದಲ್ಲಿ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ನನ್ನ 10-15% ಅಷ್ಟು ಇರ್ಬೋದು. ಅದು ಅಂಥ ದೊಡ್ಡ ಹೊಡೆತ ಅಂತ ಕಾಣಲಿಲ್ಲ ನಮಗೆ ಇವತ್ತಿನವರಿಗೆ. ನೋಡಿ, ಸರ್ಕಾರದ ಕೆಲವು ಯೋಜನೆ ಉಂಟು. ಒಂದು ಕೃಷಿಕರಿಗೆ ಬಡ್ಡಿ ಇಲ್ಲದೆ ಕೊಡೋದು, ಇನ್ನೊಂದು ಕೃಷಿಕರಿಗೆ ಅವನ ಅಭಿವೃದ್ಧಿಗೆ 3%. ಇದು ಬಡ್ಡಿ ಇಲ್ಲದೆ ಕೊಡೋದು ಅವನ ನಿರ್ವಹಣೆಗೆ, 3% ಕೊಡೋದು ಅಭಿವೃದ್ಧಿಗೆ. ಸೊ ಈ 2 ಸಾಲಗಳನ್ನು ಕೊಡ್ತೇವೆ.
ಸರ್ಕಾರದ ನಿಯಮದಂತೆ. ಅದು ಅಲ್ಲದೆ ಬೇರೆ ಸಾಲಗಳುಂಟು. ಅವನ ಮನೆ ರಿಪೇರಿ ಅಲ್ಲ, ವಾಹನ ಖರೀದಿ ಅಲ್ಲ, ಏನಾದರೂ ಅವನ ವೈಯಕ್ತಿಕ ಚಿನ್ನಾಭರಣ ಸಾಲ, ಇದೆಲ್ಲ ನಮ್ಮಲ್ಲಿ 10 ರಿಂದ 12ರವರೆಗೆ ಉಂಟು ಪರ್ಸೆಂಟೇಜ್. ವಿಶೇಷ ಠೇವಣಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳು ಏನೇನು ಠೇವಣಿ ಮಾಡ್ತಾ ಎಲ್ಲ ಠೇವಣಿಗಳು ನಾವು ಮಾಡ್ತೇವೆ, ಯಾವುದು ಬಾಕಿ ಇಲ್ಲ. ಫಿಕ್ಸೆಡ್ ಡೆಪಾಸಿಟ್ ಮಾಡ್ತೇವೆ, SB ಅಕೌಂಟ್ ಉಂಟು, ಕರೆಂಟ್ ಅಕೌಂಟ್ ಮಾಡ್ತೇವೆ, OD ಅಕೌಂಟ್ಸಿಗೆ ಸ್ಟಾರ್ಟ್ ಮಾಡ್ತೇವೆ ನಾವು ಕೂಡ ಸ್ಲೋಲಿ. ಆಮೇಲೆ ಮಾಸಿಕ ಅದು ಪಿಗ್ಮಿ, ಆಮೇಲೆ ಬೇರೆ RD ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನು ವ್ಯವಹಾರ ಮಾಡ್ತಾರೆ ಅಷ್ಟೇ ಸಮ ಮಟ್ಟದಲ್ಲಿ ನಾವು ಅವರ ಜೊತೆ ಪೈಪೋಟಿ ನಿಂತು ಎಲ್ಲದನ್ನು ಮಾಡ್ತಾ ಇದ್ದೇವೆ. ಸಾಧಾರಣ ಕೆಲವು ಸೊಸೈಟಿಗಳು ಈಗ ನಾವು ಕೂಡ RTGS ವ್ಯವಸ್ಥೆ ಮಾಡ್ತೇವೆ, ಮನಿ ಟ್ರಾನ್ಸ್ಫರ್ಸ್ ವ್ಯವಸ್ಥೆ ಎಲ್ಲ ಮಾಡ್ತೇವೆ. ಅದರಿಂದ ನಿಜವಾಗಿ ಹೇಳಬೇಕಾದ್ರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳ ಮಟ್ಟದಲ್ಲೇ ನಾವು ಸಮಪಾಲು ಅವರಿಗಿಂತ ವೇಗವಾಗಿ. ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಒಂದು ಸಾಲ ತೆಗಿಬೇಕಿದ್ರೆ ಅವನು ಕೂಡ ಪೇಪರ್ಗಳನ್ನು ಕೇಳುವ ಪೇಪರ್ಗಳನ್ನು ನೋಡಿ ಬೇಡ ಬಡ್ಡಿ ಜಾಸ್ತಿ ಆದರೂ ಇಲ್ಲಿ ಮಾಡ್ತೇವೆ ಅಂತ ಬರ್ತಾರೆ. ಈಗ ಇದು ದಕ್ಷಿಣ ಕನ್ನಡದ ಪ್ರಸಕ್ತ ಪರಿಸ್ಥಿತಿ. ಈಗ ಪ್ರಾರಂಭದಲ್ಲಿ ಇದ್ದಂತಹ ಸದಸ್ಯರಿಗೂ ಈಗಿರುವ ಸದಸ್ಯರನ್ನ ಹೋಲಿಸೋದ್ರೆ ಯಾವ ರೀತಿ ಭಿನ್ನ, ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿದೆ ಕೈರಗಳ ವ್ಯವಸಾಯ ಸೇವಾ ಸಹಕಾರ? ನಮ್ಮದು ಸಾಧಾರಣ 3,000 ಸದಸ್ಯರನ್ನು ಒಳಗೊಂಡಿದೆ. ಈಗ ಸದಸ್ಯರನ್ನು ಒಳಗೊಂಡಿದೆ ಆಯಿತಾ. ಆರಂಭದ ದಿನಗಳಲ್ಲಿ ಈ ಸಹಕಾರಿ ಸಂಸ್ಥೆಯಲ್ಲಿ ಅಂದರೆ ಸ್ವಲ್ಪ ವ್ಯತ್ಯಾಸ ಇತ್ತು ಹಳ್ಳಿ ಪ್ರದೇಶದಲ್ಲಿ. ಆಗ ಭೂಮಾಲೀಕರಿಗೆ ಮಾತ್ರ, ಭೂಮಾಲೀಕ ಯಾವನಿಗೆ ಅವನ ಸ್ವಂತ RT ಸುಟ್ಟು ಅವರಿಗೆ ಮಾತ್ರ ಕೊಡ್ತಾಯಿದ್ರು. ಏಕೆಂದರೆ ದಕ್ಷಿಣ ಕನ್ನಡದಲ್ಲಿ ಕೇರಳದಲ್ಲಿ ಇರ್ಬೋದು ಗೇಣಿ ಅಂತ ಇತ್ತು. ಆಗ ಅವನಿಗೆ ಅದರ ಪರಿಸ್ಥಿತಿ ಕಷ್ಟ ಇತ್ತು ಅವನಿಗೆ. ಈಗ ಹಾಗಿಲ್ಲ, ಈಗ ಎಲ್ರಿಗೂ ಸಾಲದ ವ್ಯವಸ್ಥೆ ಉಂಟು. ಯಾಕೆಂದರೆ ಎಲ್ಲರೂ ಭೂಮಾಲೀಕರೇ ಈಗ. ಅದರಿಂದ ಈಗ ಎಲ್ರಿಗೂ ಸಾಲದ ವ್ಯವಸ್ಥೆ ಎಲ್ಲ ಬ್ಯಾಂಕುಗಳಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಉಂಟು. ಅದರಿಂದಾಗಿ ಯಾರೂ ಅದರ ಪ್ರಯೋಜನ ಪಡೆದುಕೊಳ್ಳೋದು ಸುಮ್ಮನೆ ಇರೋದಿಲ್ಲ. ಯಾಕೆಂದರೆ ಬಡ್ಡಿ ಇಲ್ಲದೆ ಸಾಲ ಸಿಗ್ತದೆ, ಇಲ್ಲ ಬೇಕಾದ್ರೆ 3% ಸಾಲ ಸಿಗ್ತದೆ. ಸೊ ಇದನ್ನು ಸದುಪಯೋಗಪಡಿಸಲಿಕ್ಕೆ ಪ್ರತಿಯೊಬ್ಬರು ಆಸಕ್ತರಾಗಿದ್ದಾರೆ. ನಾವು ಕೂಡ ಜನ ನೋಡಿ, ಹಳ್ಳಿಯ ಪರಿಸ್ಥಿತಿ ನೋಡಿ, ಅವನ ಮನೆ ಜೀವನ ನೋಡಿ, ಬಾರಪ್ಪ ನಿನಗೆ ಈ ಥರ ಸಹಾಯ ಮಾಡ್ತೇವೆ ಅಂತ ಕರ್ಕೊಂಡು ಬಂದು ಅವನಿಗೆ ಉಪಯೋಗ. ಯಾಕೆಂದರೆ ನಮ್ಮ ಧ್ಯೇಯ ಅಂದರೆ ಹಳ್ಳಿ ಜನರ ಜೀವನ ಮಟ್ಟ ಉತ್ತಮ ಆಗಲಿ. ವಾರ್ಷಿಕವಾಗಿ ಒಂದು 85 ಕೋಟಿ ಟರ್ನ್ ಓವರ್ ನಮ್ಮ ಸಂಘದ್ದು. ಇದರಲ್ಲಿ ಸಾಲಗಳು, ಡಿಪಾಸಿಟ್ಸ್ ಎಲ್ಲ ಸೇರಿಕೊಂಡು ಅಷ್ಟು ಟರ್ನ್ ಓವರ್ಸ್ ಇದೆ. ಓಲ್ಡ್ ಕಂಪನಿ ಒಟ್ಟು ಒಂದು 85 ಕೋಟಿ ಟರ್ನ್ ಓವರ್ ವ್ಯವಹಾರ. ಆದರೆ ಈ ಸಲ ಸ್ವಲ್ಪ ಕಡಿಮೆ ಆಗಿರ್ಬೋದು, ಸ್ವಲ್ಪ ಫಸ್ಟಿಗೆ ಅಂದರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅಷ್ಟೇ. ಮತ್ತು ಇಲ್ಲದಿದ್ದರೆ ಅದೇ 85 ಕೋಟಿ ಟರ್ನ್ ಓವರ್, ಡಿಪಾಸಿಟ್ಸ್, ಲೋನ್ಸ್ ಎಲ್ಲ ಸೇರಿಕೊಂಡು ಅಷ್ಟು. ಈಗ ನಿಮ್ಮಲ್ಲಿ ಎಷ್ಟು ಜನ ಆಡಳಿತ ನಿರ್ದೇಶಕರಿದ್ದಾರೆ ಮತ್ತು ಅವರನ್ನು ಯಾವ ಒಂದು ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ? ಒಟ್ಟು 13 ಜನ ಆಡಳಿತ ಮಂಡಳಿ ನಿರ್ದೇಶಕರು. ಈಗ ಸರ್ಕಾರದ ನಿರ್ದೇಶನದಂತೆ ಆಯಾಯ ಬ್ಯಾಂಕಿನ ವ್ಯವಹಾರದ ಮೇಲೆ ಸರ್ಕಾರದ ನಿರ್ದೇಶನದಂತೆ ಈಗ ನಮ್ಮ ಬ್ಯಾಂಕಿನಲ್ಲಿ 13 ನಿರ್ದೇಶಕರಿದ್ದಾರೆ. ಅದರಲ್ಲಿ ಪುನಃ ಸರ್ಕಾರದ ಕೆಲವು ನಿಯಮಗಳು ಬರುತ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹೆಂಗಸು, ಆ ಜಾತಿ ಈ ಜಾತಿ ಅಂತ ಆ ನಿಯಮ ಪ್ರಕಾರ 13 ಜನ ಇದ್ದಾರೆ. ಇದು ಚುನಾವಣೆ ಮೇಲೆ ನಡೆಯೋದು. ಚುನಾವಣೆ ಬೇಡ ಅಂತೇಳಿ ಎಷ್ಟೋ ಸ್ಥಳೀಯ ಸೊಸೈಟಿಗಳಲ್ಲಿ ನಾವು ಹೇಳಿದ್ರು, ನಾವು ಹೇಳಿದ್ದೇವೆ ಇಲ್ಲ ಚುನಾವಣೆ ಆಗಲಿ, ನಮಗೆ ಅಷ್ಟು ಇಷ್ಟು ಅಂತ ಈ ರಾಜಕೀಯ ಸ್ವಲ್ಪ ಇದರಲ್ಲಿ ಗೊಂದಲ ಮಾಡಿ ಚುನಾವಣೆ ಮಾಡಿಸ್ತದೆ. ಅದರಿಂದ ಏನು ಮಾಡಲಿಕ್ಕಾಗೋದಿಲ್ಲ, ಅದು ಅನಿವಾರ್ಯತೆ. ಆ ಚುನಾವಣೆ ಪ್ರಕಾರ 13 ನಿರ್ದೇಶಕರಿದ್ದಾರೆ ಇದರಲ್ಲಿ. ಈಗ ಇವರೆಲ್ಲ ಹಿಂದಿನ ಕಾಲದಿಂದಲೇ ಇಲ್ಲಿ ಉದ್ಯೋಗಿಗಳಾಗಿ ಬಂದವರು. ಈಗ ಲೇಟೆಸ್ಟ್ ಆ್ಯಕ್ಟ್ ಪ್ರಕಾರ, ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ಅವರಿಗೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಒಂದು ಎಕ್ಸಾಮ್ ನಡೀತದೆ. ಎಕ್ಸಾಮ್ ಮೇಲೆ ನಮ್ಮಲ್ಲಿ ಎಷ್ಟು ಪೋಸ್ಟ್ ಉಂಟು ನಾವು ಪೇಪರ್ ನೋಟಿಫಿಕೇಷನ್ ಕೊಟ್ಟು ಅದಕ್ಕೆ ಅಪ್ಲಿಕೇಶನ್ಸ್ ತಗೊಂಡು ಅದಕ್ಕೊಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಅದರಲ್ಲಿ ಪಾಸಾಗಿ ಆಮೇಲೆ ತಗೊಳ್ಳೋದು ನಿಯಮ. ಈಗ ನಿಯಮ, ಹೊಸ ನಿಯಮಗಳು. ಈಗ ಹೊಸ ನಿಯಮದಲ್ಲಿ ನಾವು ಇನ್ನೂ ಶುರು ಮಾಡಬೇಕಷ್ಟೇ. ಆದರೂ ಸ್ಥಳೀಯವಾಗಿ ನಾವು ನಮ್ಮ ಜೊತೆ ಇದ್ದವ್ರನ್ನೂ, ಇದರಿಂದ ಹಿಂದೆ ನಮ್ಮ ಜೊತೆ ಇದ್ದವ್ರನ್ನ ನಾವು ಕೈ ಬಿಡಲಿಕ್ಕೆ ಆಗೋದಿಲ್ಲ.
ಅವರಿಗೆ ಯಾವುದಾದ್ರೊಂದರಲ್ಲಿ ನಾವು ಅವ್ರನ್ನು, ಯಾಕೆಂದರೆ ನಮ್ಮನ್ನು ನಂಬಿ ಈ ಸೊಸೈಟಿ ಒಳಗೆ ವರ್ಕ್ ಮಾಡ್ತಾ ಇದ್ದಾರೆ ಈ ಸಹಕಾರಿ ಸಂಸ್ಥೆಯಲ್ಲಿ. ಸೊ ಹಾಗಿರುವಾಗ ಅವ್ರನ್ನ ನಾವು ಅವರ ಜೀವನಕ್ಕೆ ದಾರಿ ತೋರಿಸೋದು ನಮ್ಮ ಕರ್ತವ್ಯ ಆಗಿರೋದನ್ನು ನಾವು ಅವ್ರನ್ನ ಬಿಡಲಿಕ್ಕಾಗೋದಿಲ್ಲ. ಸೊ ಯಾವುದೋ ಒಂದರಲ್ಲಿ ಅವರನ್ನು ನಾವು ನಮ್ಮ ಉದ್ಯೋಗಿಯಾಗಿ ತಗೊಂಡು ಮುಂದಿನ ಜೀವನಕ್ಕೆ ಅವರಿಗೆ ಅನ್ನು ಕೊಡಲಿಕ್ಕೆ ನಾವು ತಯಾರಾಗಬೇಕು. ಅಲ್ಲ, ಸಂಸ್ಥೆ ನಾವೀಗ ಎಲ್ಲ ಉದ್ಯೋಗಿಗಳಿಗೆ ಸರ್ಕಾರದ ನಿಯಮದಂತೆ, ಸಹಕಾರಿ ನಿಯಮದಂತೆ ಅವರಿಗೆ ಸ್ಯಾಲ್ರಿ ಬರುತ್ತೆ, ಅವರಿಗೆ ಮೆಡಿಕಲ್ ಬೆನಿಫಿಟ್ಸ್ ಇರುತ್ತೆ, ಇನ್ಶೂರ್ ಇರುತ್ತೆ, PF ಇರುತ್ತೆ, ಬೋನಸ್ ಬರುತ್ತೆ, ಗ್ರ್ಯಾಚ್ಯುಟಿ ಎಲ್ಲ ಉಂಟು. ಸರ್ಕಾರದ ನಿಯಮದ ಪ್ರಕಾರ ಏನು ಎಲ್ಲ ನನ್ನ ಪೆನ್ಷನ್ ಸ್ಕೀಮ್ ವರೆಗೆ ಇಷ್ಟು ತನಕ ಯಾವ ಸೊಸೈಟಿಗಳು ಪೆನ್ಷನ್ ಸ್ಕೀಮ್ ಮಾಡಿರಲಿಕ್ಕಿಲ್ಲ. ನಮ್ಮ ಸಂಘ ಅಂದರೆ ನಮ್ಮ ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಅದರ ಅವಕಾಶ ಮಾಡಿಕೊಟ್ಟಿದೆ. NPS ಮೂಲಕ ಪೆನ್ಷನ್ ಸ್ಕೀಮನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಅದು ಈಗ ಇನ್ನೂ ಕೆಲವು ಸೊಸೈಟಿಗಳಿಗೆ ಹೊರಡ್ತಾ ಇದ್ದಾರೆ ಅಷ್ಟೇ ಪೆನ್ಷನ್ ಸ್ಕೀಮ್ ಮಾಡಿಸ್ಕೊಳ್ಬೇಕು. ಉದ್ಯೋಗಿಗಳಿಗೆ ಯಾವ ತೊಂದರೆಯೂ ಇಲ್ಲ, ಎಲ್ಲ ರೀತಿಯ ಸೌಲಭ್ಯ ಕೂಡ ಉಂಟು ಈ ಸೊಸೈಟಿ. ಹೊಸ ಯೋಜನೆ ಈಗ ಹೊಸದೊಂದು ಬ್ರಾಂಚ್ ಈಗಾಗಲೇ ಕೈ ಹಾಕಿದ್ದೇವೆ. ಅದರ ಕಟ್ಟಡ ನಿರ್ಮಾಣ ಕಾರ್ಯ ಆಗ್ತಾ ಉಂಟು. ಮತ್ತು ಸ್ಥಳೀಯವಾಗಿ ಹಳ್ಳಿಗಳಲ್ಲಿ ಜನಜೀವನದ ದೃಷ್ಟಿಯಿಂದ ಮತ್ತು ಕೃಷಿ ಅಭಿವೃದ್ಧಿ ದೃಷ್ಟಿಯಿಂದ ಅವರಿಗೆ ಕೃಷಿ ಮಾರ್ಗದರ್ಶನ ಕೊಡಬೇಕು. ಉತ್ತಮ ಕೃಷಿ, ಪ್ರಗತಿಪರ ಕೃಷಿಗೆ ಅದಕ್ಕೊಂದು ಯೋಜನೆ ಉಂಟು ನಮ್ಮಲ್ಲಿ. ಆಮೇಲೆ ಬೇರೆ ಬೇರೆ ಯೋಜನೆಗಳುಂಟು, ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸ್ವಲ್ಪ ಆಲೋಚನೆ. ಯಾಕೆಂದರೆ ಈಗ ಹಳ್ಳಿಯಲ್ಲಿ ಇನ್ನೂ ಕೂಡ ತುಂಬ ಜನ ಹೆಂಗಸರು, ಮಹಿಳೆಯರು ನಿರುದ್ಯೋಗಿಗಳಾಗಿದ್ದಾರೆ. ಅವರಿಗೇನಾದರೂ ಮಾಡ್ಬೋದಾ, ಯಾವ ಥರ ಮಾಡೋದು, ಯಾವ ಥರ ಅವರನ್ನು ಒಂದು ದಿನ ಈಗ ಬೇರೆ ಏನೋ ಅಟ್ಲೀಸ್ಟ್ ಮಿನಿಮಮ್ ಅವರಿಗೆ ಒಂದು ದಿನದಲ್ಲಿ 250 ರೂಪಾಯಿ ಆದರೂ ಸಂಪಾದನೆ ಮಾಡುವಂಥ ಒಂದು ದಾರಿ ಮಾಡಿ ಕೊಡಬೇಕು ಅಂತ ಒಂದು ಯೋಜನೆ ಉಂಟು. ಅದು ಯಾವ ರೂಪದಲ್ಲಿ ತರುವುದು ಅಂತ ನಾವು ಇನ್ನೂ ಆಲೋಚನೆ ಮಾಡ್ತಾಯಿದ್ದೇನೆ. ಯಾಕೆಂದರೆ ಈಗ ನಾನು ಮೊನ್ನೆ ಒಂದು ಕಡೆ ಹೋಗಿದ್ದೇನೆ, ಅಲ್ಲಿ ಅವರು ಮನೆಯಲ್ಲೇ ಇಟ್ಟು ಬೇರೆ ಬೇರೆ ತಿಂಡಿ ಮಾಡಿ, ಇಲ್ಲ ಈಗ ಏನಾಗಿದೆ ಅಂದರೆ ಎಲ್ಲರೂ ಉದ್ಬತ್ತಿ, ಫಿನಾಯಿಲ್ ಅದೇ ಆಗಿದೆ. ಅದು ಬೇಡ, ಬೇರೆ ಏನಾದರೂ. ಯಾಕೆಂದರೆ ನಾವು ಮಾಡಲಿಕ್ಕೆ ಶುರು ಮಾಡಿದರೆ ಪ್ರೊಡಕ್ಷನ್ ನಾವು ಮಾಡಬೇಕು, ಪರ್ಚೇಸ್ ನಾವು ಮಾಡಬೇಕು, ಸೇಲ್ಸ್ ಮಾಡಬೇಕು. ಈ ಮೂರನ್ನು ನಾವು ಮಾಡಬೇಕು. ಈ ಮೂರನ್ನು ನಾವು ಮಾಡುವಾಗ ಅದಕ್ಕೆ ಸರಿಯಾದ ವ್ಯವಸ್ಥಿತವಾದ ಸಹಕಾರಿ ಇದರಲ್ಲಿ ಬರಬೇಕು ಅದು. ಮತ್ತು ಅದಕ್ಕೆ ಅಷ್ಟು ವಿಷಯವನ್ನು ಮಾಹಿತಿಯನ್ನು ಮಾಡುವಂಥ ಜವಾಬ್ದಾರಿ ಹೊರಲಿಕ್ಕೆ ಜನ ಬೇಕು. ಸೊ ಇದನ್ನೆಲ್ಲ ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಕಡಿಮೆ ಆದರೂ ಒಂದು 50 ಜನರಿಗಾಗಲೇ ಈ ಭಾಗದಲ್ಲಿ ಒಂದು ಉದ್ಯೋಗ ಕಲ್ಪಿಸುವ ಏನಾದರೂ ಒಂದು ಮಾಡುವ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದೇವೆ. ನೋಡಿ, ಸಮಾಜ ಸೇವೆ ಅಂತ ಹೇಳುವಾಗ ಈ ಸಹಕಾರಿ ಸಂಸ್ಥೆಯಲ್ಲಿ ಒಂದು ದೊಡ್ಡ ಉಪದ್ರ ಉಂಟು. ಸಮಾಜ ಮಾಡ್ಬೋದು, ಯಾರಿಗೆ? ಸಹಕಾರಿ ಸದಸ್ಯರಿಗೆ ಮಾತ್ರ ಅಂತ ಹೇಳ್ತಾರೆ. ಅದರಿಂದಾಗಿ ನಾವು ಹಿಂದೆ ಮಾಡಿದ್ದೇವೆ, ಇಲ್ಲಿಲ್ಲ ಅಂತ ಹೇಳಿಲ್ಲ, ನಾನು ಹೇಳಿದಲ್ಲ. ಒಂದೊಂದು ಗ್ರಾಮದಲ್ಲಿ ಒಂದು ನೀರಿನ, ಮಳೆ ನೀರಿನ ಅದಕ್ಕೆ ಕಿಂಡಿ ಅಣೆಕಟ್ಟು ಥರ ಇಲ್ಲ, ಸ್ಥಳೀಯ ಈಗ ಏನಾದರೆ ಪಟ್ಟಣದ ಜೀವನ ಥರ ಆಗಿದೆ ಹಳ್ಳಿ ಜೀವನ ಕೂಡ. ಮಕ್ಕಳನ್ನು ಬೇರೆ ಬೇರೆ ಸ್ಕೂಲ್, ಸರ್ಕಾರಿ ಸ್ಕೂಲ್ಗಳಲ್ಲಿ ಯಾವುದಾದ್ರೂ ಅಗತ್ಯ ಇದ್ದರೆ ಅವರಿಗೆ ಬೆಂಚು, ಕುರ್ಚು, ಅಲ್ಲ ಕಂಪ್ಯೂಟರು, ಅದು ಇದು ಅಂತ ಒದಗಿಸೋದು. ಇಲ್ಲ ಯಾವುದಾದ್ರೂ ಒಂದು ಗ್ರಾಮದಲ್ಲಿ ವಿಪರ್ಯಾಸ, ಅನಿವಾರ್ಯ ಪದ್ಧತಿಯಿಂದ ಒಂದು ಮನೆ ಹಾಳಾಗಿ ಹೋಯಿತು, ಏನಾದರೂ ಒಂದು ಅಂಥ ಸಮಯದಲ್ಲಿ ಸಹಾಯ ಮಾಡ್ತೇವೆ. ಇಲ್ಲ ಭಾರೀ ಕಷ್ಟದಲ್ಲಿದ್ದಾರೆ ಆರೋಗ್ಯ ದೃಷ್ಟಿಯಲ್ಲಿ, ಅಂಥದ್ದಲ್ಲಿ ಸಹಾಯ ಮಾಡ್ಬೋದು. ಇಲ್ಲ ಇನ್ಯಾವುದೋ ಒಂದು ಮಗು ಒಳ್ಳೆ ಇಂಟೆಲಿಜೆಂಟು, ಅದರ ಮನೆಯಲ್ಲಿ ಸಾಧ್ಯ ಇಲ್ಲ, ಅಂಥವ್ರಿಗೆ ಏನಾದರೂ ಸಹಾಯ ಮಾಡ್ಬೋದು. ಸಮಾಜ ದೃಷ್ಟಿಯಿಂದ ಹೇಳ್ತೇವೆ. ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಪ್ರತಿ ವರ್ಷ SLC 3 ಮಕ್ಕಳಿಗೆ, ಸದಸ್ಯರ ಮಕ್ಕಳು ಯಾರಿದ್ದಾರೆ SLCಯಲ್ಲಿ 3 ಮಕ್ಕಳಿಗೆ ಮತ್ತು PUCಯಲ್ಲಿ 3 ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಪ್ರತಿ ಮಹಾಸಭೆಯಲ್ಲಿ ಕೊಡ್ತಾ ಇದ್ದೇವೆ. ಒಂದು ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುವ ದೃಷ್ಟಿಯಿಂದ. ಈಗ ಈ ಸಂಸ್ಥೆ ರೈತರ ಪರವಾಗಿ ಇರುವಂಥದ್ದು. ಸೊ ರೈತರಿಗೋಸ್ಕರವೇ ಶುರುವಾದ ಈ ಸಂಸ್ಥೆಯಿಂದ ರೈತರ ಏಳಿಗೆಗೆ ಈಗ ಬೇರೆ ವಿದ್ಯಾಭ್ಯಾಸಕ್ಕೆ ಕಾರ್ಯ ಟ್ರ್ಯಾಕ್ಟರ್ ಅಥವಾ ಅಂತಹ ವ್ಯವಸ್ಥೆಯನ್ನು ಕೊಡ್ತೇವೆ. ಟ್ರ್ಯಾಕ್ಟ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೇವೆ. ಬೇಕಾದರೆ ಭತ್ತ ಕೊಯ್ಯುವ ಮೆಷಿನ್ಗೆ ವ್ಯವಸ್ಥೆ ಮಾಡಿಕೊಡ್ತೇವೆ. ಅಡಿಕೆಗೆ ಔಷಧಿ ಹೊಡೆಯುವ ಮೆಷಿನ್ಗೆ ವ್ಯವಸ್ಥೆ ಮಾಡಿಕೊಡ್ತೇವೆ. ಬೇರೆ ಬೇರೆ ಏನು ಬೇಕಾದ್ರೂ ವ್ಯವಸ್ಥೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಗ್ರಾಹಕರಿಗೆ ಹೇಳೋದು ಇಷ್ಟೇ, ಈ 3 ಗ್ರಾಮ ವ್ಯಾಪ್ತಿಯೊಳಗೆ ಪ್ರತಿಯೊಬ್ಬ ಮನೆಯವನು ಇದರ ಸದಸ್ಯನಾಗಿ ಇದರ ಸದುಪಯೋಗವನ್ನು ಪಡೆದುಕೊಂಡು ನಮಗೂ ಮಾರ್ಗದರ್ಶನ ಕೊಟ್ಟು, ನಮ್ಮಲ್ಲೂ ಎಲ್ಲಾದರೂ ತಪ್ಪಿರ್ಬೋದು, ಸಂಪೂರ್ಣ ನಾನು ಸರಿ ಇದ್ದೇನೆ ಅಲ್ಲ, ಅವರು ಸರಿ ಇದ್ದಾರೆ ನಾವು ಯಾರೂ ಹೇಳೋದಿಲ್ಲ, ನಮಗೆ ಇಂಥದ್ದು ವ್ಯವಸ್ಥೆ ಅಂತ ಮಾಡುವ ಅಂತಂದು ಗ್ರಾಹಕರು ಮುಂದೆ ಬಂದರೆ ಇದು ಇನ್ನೂ ಇದನ್ನು ಪ್ರಗತಿ ಪಥದಲ್ಲಿ ಕೊಂಡೋಗಿ ಮಾದರಿ
ಸಹಕಾರಿ ಸಂಸ್ಥೆ ರಾಜ್ಯದಲ್ಲಿ ಅಂತ ಮಾಡಿ ಪ್ರತಿಯೊಬ್ಬನ ಮನೆಗೆ ತಲುಪಿಸುವ ಒಂದು ಯೋಜನೆಯಲ್ಲಿ ನಾವು ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು. ಈ ಗ್ರಾಮದ 3 ಗ್ರಾಮಗಳ ಸರ್ವ ಸದಸ್ಯರು. ಮತ್ತು ಇನ್ನೊಂದು, ಈ ಸಹಕಾರಿ ಸಂಸ್ಥೆಗಳಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ದೊಡ್ಡ ಒಂದು ಸಮಸ್ಯೆ ಉಂಟು. ಸಹಕಾರಿ ಸಂಸ್ಥೆಯಲ್ಲಿಲ್ಲ, ಸಮಾಜದಲ್ಲಿ 2 ದುಶ್ಚಟ. ಒಂದು, ವಯಸ್ಸಾದವರು ಕುಡಿಲಿಕ್ಕೆ ಶುರು ಮಾಡ್ತಾರೆ, ಮದ್ಯಪಾನ. ನಿಮ್ಮಂಥ ವಯಸ್ಕರು ಗಾಂಜಾದಂಥ ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದನ್ನು ತಡೆಯುವಲ್ಲಿ ಸಹಕಾರಿ ಸಂಸ್ಥೆಗಳು ಕೆಲಸ ಮಾಡ್ಬೋದು. ಇದು ಒಂದು ಸಮಾಜಕ್ಕೆ ಕೊಡುವ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ನಾವು. ಯಾಕೆಂದರೆ 10ರಲ್ಲಿ 2 ಹುಡುಗರು ನಾವು ಉಳಿಸಿದರೆ ಆ ಮನೆ ಉಳಿಯುತ್ತೆ, ಇಲ್ಲದಿದ್ದರೆ ಆ ಮನೆ ಸರ್ವನಾಶ. ಸೊ ಇದರಲ್ಲಿ ನಾವು ಸ್ವಲ್ಪ ಕೆಲಸ ಮಾಡಬೇಕು. ಎಲ್ಲ ಸಹಕಾರಿಗಳು ಮಾಡ್ಬೋದು. ನಮಗೆ ಆಸ್ಪದ ಉಂಟು, ಖಂಡಿತ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಕಾರ್ಯಕ್ಕೆ ಕೈ ಹಾಕ್ತೇವೆ. ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯಗಳನ್ನು ನಮಗಾಗಿ ಮೀಸಲಿಟ್ಟು ನಮಗೆ ಧನ್ಯವಾದಗಳು. ಹಾಗೆ ನಿಮ್ಮ ಈ ಸಂಸ್ಥೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪಥದಲ್ಲಿ ಸಾಗಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ. ಕರಾವಳಿ ಜನತೆಗೆ ಸಂತಸದ ಸುದ್ದಿ. ಕೃಷ್ಣ ಜುವೆಲ್ಲರ್ಸ್ ಆಭರಣ ಪ್ರಿಯರಿಗೊಂದು ಭರವಸೆಯ ಬೆಳಕು. ಗ್ರಾಹಕರ ಕನಸಿಗೆ ಕೈ ಜೋಡಿಸಲಿದೆ ಸ್ಪರ್ಧಾತ್ಮಕ ದರದಲ್ಲಿರುವ ಉತ್ಕೃಷ್ಟ ಆಭರಣಗಳು. ನೀವೆಲ್ಲೂ ಕಂಡಿರದ ಡಿಫರೆಂಟ್ ಡಿಸೈನ್ ಜೋಮಾಲೆ ನಮ್ಮಲ್ಲಿ ಲಭ್ಯ. ಕಲ್ಕತ್ತಾ ಶೈಲಿಯ ವಿನ್ಯಾಸದ ಕೊಯಂಬತ್ತೂರ್, ರಾಜ್ಕೋಟ್ ಡಿಸೈನ್ ಸಾಂಪ್ರದಾಯಸ್ಥ ನಿಮಗೊಪ್ಪುವ ಆಭರಣ ನಮ್ಮಲ್ಲಿ ಸಿಗಲಿದೆ. ಎಕ್ಸ್ಕ್ಲೂಸಿವ್ ಡಿಸೈನ್ ಕೇರಳ ಸಾಂಪ್ರದಾಯಿಕ ಆಭರಣಗಳು ಲಭ್ಯವಿದೆ. ನಮ್ಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಆಭರಣಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲೂ ಲಭ್ಯ. ಸ್ಥಳೀಯ ಮಟ್ಟದಲ್ಲಿ ತಯಾರಾದ 916 ಹಾಲ್ಮಾರ್ಕ್ ಪ್ರಾಮಾಣೀಕೃತ ಆಭರಣಗಳನ್ನು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡಲಾಗುವುದು. ಸ್ಪೆಷಲ್ ಅಂದ್ರೆ 25,000 ಚಿನ್ನದ ಆಭರಣ ಖರೀದಿಸಿದಲ್ಲಿ 1 ಚಿನ್ನದ ನಾಣ್ಯ ಉಚಿತ. ಆಭರಣ ಖರೀದಿಗಾಗಿ ನಿಮಗಾಗಿಯೇ ಕೃಷ್ಣ ಜುವೆಲ್ಲರ್ಸ್ ವಿವಿಧ ಆಕರ್ಷಕ ಸ್ಕೀಮ್ಗಳನ್ನ ನೀಡ್ತಿದೆ. ನಿಮಗಿದು ಸುವರ್ಣಾವಕಾಶ. ಕೂಡಲೇ ಭೇಟಿ ನೀಡಿ ಕೃಷ್ಣ ಜುವೆಲ್ಲರ್ಸ್, ಕೆಳಗಿನ ಮಹಡಿ, ಆಪೋಸಿಟ್ ಗೋಕುಲ್ ಮಾರ್ಕೆಟ್ ರೋಡ್, KS ರಾವ್ ರೋಡ್, ಹಂಪನಕಟ್ಟ, ಮ್ಯಾಂಗ್ಳೂರ್. ನಿಮ್ಮ ಮನೆಯ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಶ್ರೀ ಗಣೇಶ್ ಏಜೆನ್ಸಿ. ಅತಿ ಕಡಿಮೆ ದರದಲ್ಲಿರೋ ಆಕರ್ಷಕ ಪ್ಲಾಸ್ಟಿಕ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ದಿನಬಳಕೆ ಎಲೆಕ್ಟ್ರಾನಿಕ್ ಐಟಮ್ಸ್, ಶುಚಿರುಚಿಯಾದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ವಿಶೇಷ ಅಂದ್ರೆ ವಿಲ್ ಎಕ್ಸ್ ಡಿನ್ನರ್ ಸೆಟ್, ಮೊಮೆಂಟೋಸ್, ಡೋರ್ ಮ್ಯಾಟ್ಸ್, ಸ್ಟೀಲ್ ಐಟಮ್ಸ್, ಕ್ಲೋತ್ ಡ್ರೈಯರ್ ಸ್ಟ್ಯಾಂಡ್, ಮಾಪ್ಸ್, ನಾನ್ ಸ್ಟಿಕ್ ಕುಕ್ವೇರ್, ಚಪಾತಿ ಮೇಕರ್ ಸೇರಿದಂತೆ ದಿನನಿತ್ಯದ ವಸ್ತುಗಳು ಕೈಗೆಟಕುವ ದರದಲ್ಲಿ ನಿಮ್ಮ ಮನೆಗೆ ಸೇರುತ್ತೆ. ತಕ್ಷಣ ಭೇಟಿ ನೀಡಿ ಶ್ರೀ ಗಣೇಶ್ ಏಜೆನ್ಸಿ, GHS ಕ್ರಾಸ್ ರಸ್ತೆ, ಮ್ಯಾಂಗ್ಳೂರು. ಕಾಂಟ್ಯಾಕ್ಟ್ಗಾಗಿ 9493076627 9901189494. ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ A to Z ಸ್ಪೋರ್ಟ್ಸ್ ಐಟಮ್ಸ್ ಆ್ಯಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ವಿಭಿನ್ನ ರೂಪದ ಟ್ರೋಫಿಗಳು, ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ನಂಬರ್ 1 ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ಸ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡೆಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ, ಫೋರಮ್ಸ್ ಆ್ಯಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ. ಸ್ಪೋರ್ಟ್ಸ್ ಲೈನ್, ಮ್ಯಾಕ್ ಮಾಲ್, ಗ್ರೌಂಡ್ ಫ್ಲೋರ್, ಕಂಕನಾಡಿ, ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡು, ಕಾಂಜಂಗಾಡ್, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ. ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಗೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆ ಎತ್ತಿ ನಿಂತಿದೆ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್. ಹೆಸರಿನಂತೆ ವೆರೈಟಿ ಕೇಕ್ಗಳು, ಇಂಪೋರ್ಟೆಡ್ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್,
ಪರ್ಫ್ಯೂಮ್ಸ್ ಅಂಡ್ ಗಿಫ್ಟ್ ಐಟಮ್ಸ್ ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬರ್ತ್ಡೇ ಸೆಲೆಬ್ರೇಷನ್ ಕೇಕ್, ವೆಡ್ಡಿಂಗ್ ಕೇಕ್, ಕಪ್ ಕೇಕ್, ವಿಶೇಷವಾಗಿ ಕೇಕ್ ಸೆಲೆಬ್ರೇಷನ್ ಮಾಡುವುದಕ್ಕಾಗಿ ಯೂನಿಕ್ ಅಂಡ್ ಬೇಕರ್ಸ್ ಬೇಕ್ ಶಾಪ್ ಫ್ರೀ ಸ್ಥಳವನ್ನ ನೀಡ್ತಿದೆ. ಈ ಕೂಡಲೇ ಭೇಟಿ ನೀಡಿ ರೂಪಾ ಹೋಟೆಲ್ ಬಿಲ್ಡಿಂಗ್, ಬಲ್ಮಠ ರೋಡ್, ಹಂಪನಕಟ್ಟೆ, ಮ್ಯಾಂಗ್ಳೂರ್. ಈ ಕೂಡಲೇ ಡಯಲ್ ಮಾಡಿ 9167880689, 9820000361, 0824428866. ಬಾಲಾಜಿ ಮೋಟಾರ್ಸ್ ಮಂಗಳೂರು ಬೆಂಗಳೂರು ಹೈವೇನ ಅಡಿಯಾರ್ ಹತ್ರವಿದೆ. ಇದು 4 ವೀಲರ್ಗಳಿಗೆ ಮಲ್ಟಿ ಬ್ರ್ಯಾಂಡ್ ಹೈಟೆಕ್ ಸರ್ವಿಸ್ ಸೆಂಟರ್. ಈ ಟೀಮ್ ಸುಮಾರು ದಶಕಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದೆ. ಇಲ್ಲಿನ ಮುಖ್ಯ ವ್ಯಕ್ತಿಗೆ ಪ್ರಮುಖ ಕಾರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿರುವ ಅನುಭವವಿದೆ. ಇವರು ಎಲ್ಲಾ ರೀತಿಯ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸಿಂಗ್ ಅನ್ನು 24/7 ನಿರ್ವಹಿಸುತ್ತಾರೆ. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಈ ಬಾಲಾಜಿ ಮೋಟಾರ್ಸ್ನಲ್ಲಿ ವಾಹನದ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ. ಕಸ್ಟಮರ್ ಫೋನ್ ಮಾಡಿದರೆ ಮನೆಯಿಂದಲೇ ಪಿಕ್ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಗಾಡಿ ತಗೊಂಡು ಬಂದು ನಾವು ಸರ್ವಿಸ್ ಮಾಡಿ ನಾವು ರಿಟರ್ನ್ ಮನೆಗೆ ತಲುಪಿಸ್ತೀವಿ. ವೀಕ್ಷಕರೇ, ಇನ್ಮೇಲೆ ಮಂಗಳೂರಿನಲ್ಲಿ ನಿಮ್ಮ 4 ವೀಲರ್ ಸರ್ವಿಸಿಂಗ್ ಮಾಡಿಸೋಕೆ ಬಾಲಾಜಿ ಮೋಟಾರ್ಸ್ ಗ್ರೇಟ್ ಚಾಯ್ಸ್. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲ ತರಹದ ಬೇಕರಿ ತಿಂಡಿ ಹಾಗೂ ಕೇಕ್ಗಳಿಗಾಗಿ ನಿಮ್ಮ ಹತ್ತಿರದ ಜಸ್ಟ್ ಬೇಕ್ಗೆ ಭೇಟಿ ನೀಡಿ. ಮಂಗಳೂರಿನಲ್ಲಿದೆ ವೆರೈಟಿ ಸಾಟಿ ಇಲ್ಲದ ಅತ್ಯುತ್ತಮ ಖಾದ್ಯಗಳ ಉಪಹಾರ ಗೃಹ ದೋಸೆ ಮನೆ. ಹೆಸರಿನಲ್ಲೇ ಇದೆ ಪ್ಲೇನ್ ದೋಸೆ, ಮೈಸೂರು ಮಸಾಲ ದೋಸೆ, ಸಿಂಗಲ್ ಐಟಮ್ಸ್, ಪನ್ನೀರ್ ಮಸಾಲಾ ಐಟಮ್ಸ್, ಮಿಕ್ಸ್ ಮಸಾಲಾ ಐಟಮ್ಸ್, ಪಾವ್ ಭಾಜಿ ಐಟಮ್ಸ್, ಶೆಜ್ವಾನ್ ಚಿಲ್ಲಿ ಐಟಮ್ಸ್, ಬೇಬಿ ಕಾರ್ನ್ ಮಸಾಲಾ ಐಟಮ್ಸ್, ಚೀಸ್ ಮಸಾಲಾ ಐಟಮ್ಸ್, ಸ್ವೀಟ್ ಕಾರ್ನ್ ಮಸಾಲಾ ಐಟಮ್ಸ್, ಮಶ್ರೂಮ್ ಮಸಾಲಾ ಐಟಮ್ಸ್, ಪಾಲಕ್ ಮಸಾಲಾ ಐಟಮ್ಸ್, ಸ್ಪೆಷಲ್ ದೋಸಾ ಐಟಮ್ಸ್ ಸೇರಿದಂತೆ 99+ ಬಗೆ ಬಗೆಯ ದೋಸೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಜೊತೆಗೆ ತಂಪು ಫ್ರೂಟ್ಸ್ ಪಾನೀಯಗಳು ಸಿಗಲಿದ್ದು ನಿಮಗಾಗಿ ಪಾರ್ಟಿ ಆರ್ಡರ್ಸ್ ಲಭ್ಯವಿದೆ. ಈ ಕೂಡಲೇ ಭೇಟಿ ನೀಡಿ ಮ್ಯಾಂಗ್ಳೂರ್ಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ದೋಸೆ ಮನೆ, ಶಾಪ್ ನಂಬರ್ 48, ದಿವ್ಯಾ ಎನ್ಕ್ಲೇವ್, ಆಪೋಸಿಟ್ ಕೆನರಾ ಕಾಲೇಜ್, ಜೈಲ್ ರೋಡ್, ಕೊಡಿಯಾಲ್ ಬೈಲು, ಮಂಗಳೂರು. ಪಾರ್ಟಿ ಆರ್ಡರ್ಗಾಗಿ ಈ ಕೂಡಲೇ ಡಯಲ್ ಮಾಡಿ 9483575500. Ishta E-Motors, authorized dealers for Raftar electrical vehicles, a unit of Ishta Ventures. Make in India product, environment friendly Raftar electrical vehicles. Zero maintenance, zero pollution, 3 hours charge and 80 to 100 kilometers mileage, 3 years battery warranty and 3 years motor warranty, and 1 year maintenance. Ishta E-Motors, Padmatara Building, ground floor, opposite Krishna Math, Mannagudda, Mangalore 3. Contact 7411036586, 7411016686.